ಶಾಂತಿ. ನಮ್ಮ ಚಾನೆಲ್ ವಿಡಿಯೋಗಳ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಪರಮಪಿತ ಪರಮಾತ್ಮನು ಈ ಮುರಳಿಯ ಮೂಲಕ ನಮಗೆ ನಿಜವಾದ ಸ್ವರೂಪ ಮತ್ತು ಸೃಷ್ಟಿಯ ರಹಸ್ಯವನ್ನು ನೆನಪಿಸುತ್ತಿದ್ದಾರೆ. ಮನುಷ್ಯರನ್ನು ಅಜ್ಞಾನ ನಿದ್ರೆಯಿಂದ ಎಬ್ಬಿಸಿ ಅವರಿಗೆ ಮನೆಗೆ ಹಿಂದಿರುಗುವ ದಾರಿಯನ್ನು ತೋರಿಸುವುದೇ ನಮ್ಮ ಕರ್ತವ್ಯ. ಜ್ಞಾನ ಸಾಗರ ಮತ್ತು ಸೃಷ್ಟಿ ಚಕ್ರ ಶಿವತಂದೆಯು ಜ್ಞಾನದ ಸಾಗರವಾಗಿದ್ದಾರೆ. ಅವರು ಈ ಹಳೆಯ ಪ್ರಪಂಚವನ್ನು ಬದಲಾಯಿಸಿ ಹೊಸ ಪ್ರಪಂಚವನ್ನು ಸ್ಥಾಪಿಸಲು ಬರುತ್ತಾರೆ. ಶಿವ ಜಯಂತಿ ಹಾಗೂ ಕೃಷ್ಣ ಜಯಂತಿ. ಶಿವನು ನಿರಾಕಾರ ತಂದೆ. ಅವರು ಬ್ರಹ್ಮ ವೃದ್ಧ ತನುವಿನಲ್ಲಿ ಬಂದು ಗೀತೋಪದೇಶ ನೀಡುತ್ತಾರೆ. ಆದ್ದರಿಂದ ಶಿವ ಜಯಂತಿಯ ನಂತರವೇ ಗೀತಾ ಜಯಂತಿ ಮತ್ತು ಕೃಷ್ಣನ ಜನ್ಮ ಸತ್ಯುಗದ ಆರಂಭ ಆಗುತ್ತದೆ. ಆತ್ಮದ ಸ್ವರೂಪ. ಆತ್ಮವು ಒಂದು ಸಣ್ಣ ಬಿಂದುವಿನಂತಿದೆ. ಈ ಬಿಂದುವಿನಲ್ಲಿಯೇ 84 ಜನ್ಮಗಳ ಸಂಪೂರ್ಣ ಪಾತ್ರ ಅಡಗಿದೆ. ಬಡವರ ಭಾಗ್ಯ ಮತ್ತು ಸಾಹುಕಾರರ ಅಹಂಕಾರ. ಬಡವರು ಮತ್ತು ಸಾಧಾರಣ ಮನುಷ್ಯರು ಭಗವಂತನಿಗೆ ಹೆಚ್ಚು ಹತ್ತಿರವಾಗುತ್ತಾರೆ ಎಂದು ಬಾಬಾ ತಿಳಿಸುತ್ತಾರೆ. ಶ್ರದ್ಧೆ. ಬಡವರಲ್ಲಿ ದಾನ, ಪುಣ್ಯ ಮತ್ತು ಭಕ್ತಿಯಲ್ಲಿ ಹೆಚ್ಚಿನ ಶ್ರದ್ಧೆ ಇರುತ್ತದೆ. ಅಹಂಕಾರದ ಅಡೆತಡೆ. ಸಾಹುಕಾರರಿಗೆ ತಮ್ಮ ಹಣದ ನಶೆ ಇರುತ್ತದೆ. ಇದರಿಂದ ಅವರು ಜ್ಞಾನವನ್ನು ಸ್ವೀಕರಿಸಲು ಕಷ್ಟಪಡುತ್ತಾರೆ. ಪ್ರಾಪ್ತಿ. ಯಾರು ಈ ಸಮಯದಲ್ಲಿ ತಂದೆಗೆ ತನ್ನದನ್ನೆಲ್ಲ ಅರ್ಪಿಸುತ್ತಾರೋ ಅವರು ಭವಿಷ್ಯದ 21 ಜನ್ಮಗಳ ಕಾಲ ಸುಖಿ ರಾಜ್ಯಭಾರ ಮಾಡುತ್ತಾರೆ. ಧಾರಣೆಗಾಗಿ ಮುಖ್ಯ ಅಂಶಗಳು. ವಿಷಯ ಪಾಲಿಸಬೇಕಾದ ಕ್ರಮ. ದೇಹಿ ಅಭಿಮಾನ. ಶರೀರದ ಮೇಲಿನ ಮೋಹ ಬಿಟ್ಟು ನಾನು ಆತ್ಮ ಎಂಬ ಸ್ಮೃತಿಯಲ್ಲಿ ಇರಬೇಕು. ಸರಳತೆ. ಯಾವುದೇ ಫ್ಯಾಷನ್ ಅಥವಾ ವಸ್ತುಗಳ ಮೇಲೆ ಆಸೆ ಇಡದೆ ಸಾಧಾರಣವಾಗಿ ಜೀವಿಸಬೇಕು. ಆತ್ಮಿಕ ಸ್ನೇಹ. ಪರಸ್ಪರರಲ್ಲಿ ಅಸೂಯೆ ಪಡದೆ ಉಪ್ಪು ನೀರಿನಂತೆ ಆಗದೆ ಕ್ಷೀರ ಸಕ್ಕರೆಯಂತೆ ಸ್ನೇಹದಿಂದ ಇರಬೇಕು. ಆಜ್ಞಾಕಾರಿ. ತಂದೆಯ ಶ್ರೀಮತದಂತೆ ನಡೆಯುವ ಸುಪುತ್ರ ಮಗುವಾಗಬೇಕು. ವರದಾನ ಹಾಗೂ ಸ್ಲೋಗನ್. ವರದಾನ. ನಿಮ್ಮ ಭಾಗ್ಯ ಮತ್ತು ಭಾಗ್ಯವಿಧಾತನ ಶಿವಬಾಬನ ಗುಣಗಾನ ಮಾಡುತ್ತಾ ಸದಾ ಪ್ರಸನ್ನಚಿತ್ತರಾಗಿರಿ. ಬಲಹೀನತೆಗಳನ್ನು ನೋಡುವುದರ ಬದಲು ಭಾಗ್ಯವನ್ನು ನೋಡಿ. ಸ್ಲೋಗನ್. ಏಕ್ ನಾಮಿ ಒಬ್ಬ ತಂದೆಯ ನೆನಪು ಮತ್ತು ಎಕಾನಮಿ ಸಮಯ, ಶಕ್ತಿ ಮತ್ತು ಸಂಪತ್ತಿನ ಉಳಿತಾಯ. ಇವೇ ಬ್ರಾಹ್ಮಣ ಜೀವನದ ಯಶಸ್ಸಿನ ಮಂತ್ರಗಳು. ಅವ್ಯಕ್ತ ಸೂಚನೆ. ನಿಮ್ಮ ನಿಶ್ಚಯದ ತಳಪಾಯವನ್ನು ಗಟ್ಟಿಗೊಳಿಸಿ. ನಿಶ್ಚಯವಿದ್ದರೆ ಬುದ್ಧಿಯು ಸರಿಯಾದ ನಿರ್ಧಾರ ತೆಗೆದುಕೊಳ್ಳುತ್ತದೆ. ಆಗ ಯಶಸ್ಸು ಖಚಿತ. ಕರ್ಮದ ಗುಹ್ಯಗತಿ. ಯಾದೃಶಂ ವಪತೆ ಬೀಜಂ ತಾದೃಶಂ ಲಭತೆ ಫಲಂ. ನಾವು ಯಾವ ರೀತಿಯ ಬೀಜ ಬಿತ್ತುತ್ತೇವೋ ಅಂತಹದೇ ಫಲ ಸಿಗುತ್ತದೆ. ಸಂಕಲ್ಪವೇ ಬೀಜ. ಪ್ರತಿಯೊಂದು ಕರ್ಮವು ಮೊದಲು ಮನಸ್ಸಿನಲ್ಲಿ ಒಂದು ಸಂಕಲ್ಪ ಅಥವಾ ಆಲೋಚನೆಯಾಗಿ ಹುಟ್ಟುತ್ತದೆ. ನಾವು ಇತರರ ಬಗ್ಗೆ ಕೆಟ್ಟದಾಗಿ ಯೋಚಿಸಿದರೂ ಅದು ಅಶುದ್ಧ ಕರ್ಮವೇ ಆಗುತ್ತದೆ. ಖಾತೆ, ಅಕೌಂಟ್. ನಾವು ನೀಡುವ ಪ್ರತಿಯೊಂದು ಸುಖ ಅಥವಾ ದುಃಖವು ಒಂದು ಲೆಕ್ಕಾಚಾರವಾಗಿ ದಾಖಲಾಗುತ್ತದೆ.
ಇಂದು ನಮಗೆ ಸಿಗುತ್ತಿರುವ ಸುಖ ಅಥವಾ ಕಷ್ಟಗಳು ನಮ್ಮ ಹಿಂದಿನ ಜನ್ಮಗಳ ಅಥವಾ ಈ ಜನ್ಮದ ಕರ್ಮಗಳ ಫಲವಾಗಿದೆ. ಕರ್ಮ ಅಕರ್ಮವಾಗುವುದು ಪರಮಾತ್ಮನ ನೆನಪಿನಲ್ಲಿ. ಅಂದರೆ ಯಾದ್ ಮಾಡುವ ಕರ್ಮಗಳು ವಿಕರ್ಮಗಳಾಗುವುದಿಲ್ಲ, ಅವು ಅಕರ್ಮಗಳಾಗುತ್ತವೆ. ಅಂದರೆ ಅವುಗಳ ಕೆಟ್ಟ ಫಲ ನಮಗೆ ತಟ್ಟುವುದಿಲ್ಲ. 84 ಜನ್ಮಗಳ ಸೃಷ್ಟಿ ಚಕ್ರ, ದಿ ಸೈಕಲ್ ಆಫ್ 84 ಬರ್ತ್ಸ್. ಇದು ಕಾಲದ ಚಕ್ರ. ಒಂದು ಕಲ್ಪ ಎಂದರೆ 5000 ವರ್ಷಗಳು. ಇದರಲ್ಲಿ ಆತ್ಮವು ಗರಿಷ್ಠ 84 ಜನ್ಮಗಳನ್ನು ತೆಗೆದುಕೊಳ್ಳುತ್ತದೆ. ಯುಗ, ಸ್ಥಿತಿ, ಕಾಲಾವಧಿ, ವಿಶೇಷತೆ. ಹಾಗಾದರೆ ಸತ್ಯುಗ ಅಂದರೆ ಗೋಲ್ಡನ್ ಏಜ್, ಇದು 16 ಕಲೆಗಳು, 1250 ವರ್ಷಗಳು, ಪೂರ್ಣ ಸುಖ, ಪವಿತ್ರತೆ, ಲಕ್ಷ್ಮೀ ನಾರಾಯಣರ ರಾಜ್ಯ. ತ್ರೇತಾಯುಗ ಅಂದರೆ ಸಿಲ್ವರ್ ಏಜ್, ಅದು 14 ಕಲೆಗಳು ಒಳಗೊಂಡಿರುತ್ತದೆ. 1250 ವರ್ಷಗಳು ನಡೆಯುವುದು. ಸ್ವಲ್ಪ ಕಲೆಗಳು ಕಡಿಮೆ, ಅಂದರೆ ರಾಮ ಸೀತೆಯರ ರಾಜ್ಯ. ದ್ವಾಪರ ಯುಗ, ಕಾಪರ್ ಏಜ್, ಅದು 8 ಕಲೆಗಳು, 1250 ವರ್ಷಗಳು ಇರುತ್ತದೆ. ಭಕ್ತಿ ಮತ್ತು ದ್ವಂದ್ವದ ಆರಂಭ, ಅಂದರೆ ರಾವಣ ರಾಜ್ಯದ ಶುರು. ಕಲಿಯುಗ, ಅದು ಐರನ್ ಏಜ್, ಕಲೆಗಳಿಲ್ಲ, ನೋ ಕಲಾ, 1250 ವರ್ಷಗಳು. ಅದು ಅಶಾಂತಿ, ದುಃಖ ಮತ್ತು ಅಧರ್ಮದ ಪರಾಕಾಷ್ಠೆ ಕೂಡಿರುತ್ತದೆ. ಸಂಗಮ ಯುಗ, ಡೈಮಂಡ್ ಏಜ್, ಪರಿವರ್ತನೆ ಅಥವಾ ಅಲ್ಪ ಸಮಯ. ಪರಮಾತ್ಮ ಬಂದು ನರಕವನ್ನು ಸ್ವರ್ಗವನ್ನಾಗಿ ಮಾಡುವ ಸಮಯ. ನೆನಪಿಡಬೇಕಾದ ಸತ್ಯ, ನಾವು ಈಗ ಸಂಗಮ ಯುಗದಲ್ಲಿ ಇದ್ದೇವೆ. ಹಳೆಯ ಕಲಿಯುಗ ಮುಗಿಯುವ ಹಂತದಲ್ಲಿದೆ ಮತ್ತು ಹೊಸ ಸತ್ಯಯುಗ ಬರಲು ಸಿದ್ಧವಾಗಿದೆ. ಈ ಸಮಯದಲ್ಲಿ ನಾವು ಮಾಡುವ ಪುರುಷಾರ್ಥವೇ ಅಂದರೆ ಆತ್ಮಿಕ ಅಭ್ಯಾಸ ಮುಂದಿನ 21 ಜನ್ಮಗಳ ಭಾಗ್ಯವನ್ನು ನಿರ್ಧರಿಸುತ್ತದೆ. ವಿಷಯ ದೇಹಾಭಿಮಾನ ಬಿಡಿ, ಆತ್ಮಿಕ ಜಾಗೃತರಾಗಿರಿ. ಮುರಳಿಯ ಮೂಲ ಸಂದೇಶವೇ ಇದಾಗಿದೆ. ನಮ್ಮ ಉದ್ಯೋಗ ಮನುಷ್ಯರನ್ನು ಜಾಗೃತಗೊಳಿಸುವುದು. ತಂದೆಯ ಪರಿಚಯವನ್ನು ದೇಹಿ ಅಭಿಮಾನಿಯಾಗಿ ಕೊಡಬೇಕು. ಬಡ ಮಕ್ಕಳಲ್ಲಿ ಶ್ರದ್ಧೆ, ದಾನ, ಪುಣ್ಯ ಹೆಚ್ಚು. ದೇಹಾಭಿಮಾನವೇ ಎಲ್ಲ ವಿಕಾರಗಳ ಮೂಲ. ನಿಶ್ಚಯ ಬುದ್ಧಿಯಿಂದ ನಿಶ್ಚಿಂತ ಸ್ಥಿತಿ. ಮುಖ್ಯ ಜ್ಞಾನ ಬಿಂದುಗಳು, ಜ್ಞಾನ ರತ್ನಗಳು, ಪರಮಾತ್ಮನ ಮಹಿಮೆ. ಪರಮಪಿತ ಪರಮಾತ್ಮ ಜ್ಞಾನ ಸಾಗರ, ಪತಿತ ಪಾವನ, ಮುಕ್ತಿದಾತ, ಮಾರ್ಗದರ್ಶಕ, ಆತ್ಮಿಕ ತಂದೆ ಒಬ್ಬರೇ. ಜಯಂತಿಗಳ ರಹಸ್ಯ, ಮೊದಲು ಶಿವ ಜಯಂತಿ, ನಂತರ ಗೀತಾ ಜಯಂತಿ, ನಂತರದ ಕೃಷ್ಣ ಜಯಂತಿ. ಸಂಗಮಯುಗದಲ್ಲೇ ರಾಜಯೋಗ ಶಿಕ್ಷಣ. ಆತ್ಮದ ರಹಸ್ಯ, ಆತ್ಮ ಒಂದು ಚಿಕ್ಕ ಬಿಂದು, 84 ಜನ್ಮಗಳ ಅವಿನಾಶಿ ಪಾತ್ರ ಅಡಗಿದೆ. ಅದು ಸುಖ ದುಃಖ ಅನುಭವಿಸುವುದು. ಆತ್ಮ ಬಡತನದ ವಿಶೇಷತೆ, ಶ್ರದ್ಧೆ ಹೆಚ್ಚು, ಪ್ರೀತಿಯಿಂದ ದಾನ ಮಾಡುವರು, ಭಕ್ತಿಯಲ್ಲಿ ನಿಷ್ಠೆ, ಅಹಂಕಾರ ಕಡಿಮೆ. ಆದ್ದರಿಂದ ಅವರು ಮುಂದೆ ಹೋಗುತ್ತಾರೆ. ದೇಹಾಭಿಮಾನ ಅಪಾಯ, ಅಹಂಕಾರ, ಜಗಳ, ಮನಸ್ತಾಪ, ಫ್ಯಾಷನ್ ಆಸಕ್ತಿ ಮತ್ತು ಸೇವಾ ಭಂಗ. ಪ್ರಶ್ನೆ, ಕ್ಲಾಸ್ ಡಿಸ್ಕಷನ್. ಉತ್ತರ, ಬಡ ಮಕ್ಕಳು ಯಾವ ವಿಶೇಷತೆಯಿಂದ ಮುಂದೆ ಹೋಗುತ್ತಾರೆ? ಉತ್ತರ, ದಾನ ಪುಣ್ಯದ ಶ್ರದ್ಧೆ, ಭಕ್ತಿಯಲ್ಲಿ ಪ್ರೀತಿ, ಅಹಂಕಾರ ರಹಿತ ಜೀವನ, ಸಾಕ್ಷಾತ್ಕಾರ ಅನುಭವ, ಸ್ವಲ್ಪದಲ್ಲೇ ಸಂತೋಷ,
ಜೀವನಕ್ಕೆ ಅನ್ವಯಿಕೆ ಪ್ರಾಕ್ಟಿಕಲ್ ಅಪ್ಲಿಕೇಶನ್. ಪರಿಸ್ಥಿತಿ ಆತ್ಮಿಕ ಅಭ್ಯಾಸ. ಯಾರಾದರೂ ನಿಂದಿಸಿದರೆ ನಾನು ಆತ್ಮ ಶಾಂತವಾಗಿರುತ್ತೇನೆ. ಅಹಂಕಾರ ಬರದೆ ದೇಹಾಭಿಮಾನ ತಕ್ಷಣ ಪರಿಶೀಲನೆ. ವಸ್ತು ಆಸಕ್ತಿ ಎಕಾನಮಿ ಶಕ್ತಿ ಉಳಿತಾಯ ಸೇವೆ ಮಾಡುವಾಗ ನಾನು ಸಾಧನಾ ಕರ್ತ ತಂದೆ. ಧಾರಣೆಗಾಗಿ ಮುಖ್ಯ ಸಾರ. ಸರಳತೆ ಸಾಧಾರಣತೆ ಆತ್ಮಿಕ ಸ್ನೇಹ ಅಹಂಕಾರವಿಲ್ಲದ ಸೇವೆ ಫ್ಯಾಷನ್ ಆಸಕ್ತಿ ಬಿಡಿ ನಿಶ್ಚಯ ಬುದ್ಧಿ ನಿಶ್ಚಿಂತ ಸ್ಥಿತಿ. ವರದಾನ ಚಿಂತನೆ. ವರದಾನ ತಮ್ಮ ಭಾಗ್ಯ ಮತ್ತು ಭಾಗ್ಯ ವಿಧಾತನ ಗುಣಗಾನ ಮಾಡುವ ಸದಾ ಪ್ರಸನ್ನ ಚಿತ್ತ ಭವ. ಅಭ್ಯಾಸ ಮಾಡೋಣ. ನನ್ನ ಭಾಗ್ಯ ಬ್ರಾಹ್ಮಣ ಜನ್ಮ. ನನ್ನ ಭಾಗ್ಯ ವಿಧಾತ ಪರಮಾತ್ಮ ತಂದೆ. ನಾನು ಜನ್ಮಸಿದ್ಧ ಕಿರೀಟಧಾರಿ. ಸದಾ ಹರ್ಷಿತ ಮನಸ್ಸು. ಸ್ಲೋಗನ್ ಮನನ ಮಾಡೋಣ. ಏಕ್ನಾಮಿ ಮತ್ತು ಎಕಾನಮಿ ಬ್ರಾಹ್ಮಣ ಜೀವನದ ಸಫಲತೆ ಆಗಿದೆ. ಒಬ್ಬ ತಂದೆ ಮಾತ್ರ. ಶಕ್ತಿ ಸಮಯ ಸಂಕಲ್ಪ ಉಳಿತಾಯ. ವಾರದ ಯೋಗ ಅಭ್ಯಾಸ ಯೋಜನೆ. ದಿನ ಅಭ್ಯಾಸ ಮಾಡಿ. ವಿಷಯ ಸೋಮವಾರ ನಾನು ಆತ್ಮ ದೇಹವಲ್ಲ. ಮಂಗಳವಾರ ಪರಮಾತ್ಮ ಜ್ಞಾನ ಸಾಗರ. ಬುಧವಾರ ದೇಹಾಭಿಮಾನ ಪರಿಶೀಲನೆ. ಗುರುವಾರ ಸರಳತೆಯ ಅಭ್ಯಾಸ. ಶುಕ್ರವಾರ ಆತ್ಮಿಕ ಸ್ನೇಹ ವೃದ್ಧಿಸಿ. ಶನಿವಾರ ದಾನ ಪುಣ್ಯ ಮನೋಭಾವ. ಭಾನುವಾರ ನಿಶ್ಚಿಂತ ಸ್ಥಿತಿ. ಚಿಂತನೆ ಪ್ರಶ್ನೆಗಳು. ನಾನು ಸೇವೆಯಲ್ಲಿ ದೇಹಾಭಿಮಾನ ತೋರಿಸುತ್ತೇನಾ? ನನ್ನಲ್ಲಿ ಅಹಂಕಾರ ಯಾವ ರೂಪದಲ್ಲಿ ಬರುತ್ತದೆ? ನಾನು ಎಷ್ಟು ಆತ್ಮಿಕ ಸ್ನೇಹದಿಂದ ನಡೆಯುತ್ತೇನೆ? ನನ್ನ ಸಂಕಲ್ಪಗಳು ಶುದ್ಧವೇ? ಸಮಾಪನ. ಯೋಗವಾಕ್ಯ. ನಾನು ಆತ್ಮ, ನನ್ನ ತಂದೆ ಪರಮಾತ್ಮ. ನಾನು ದೇಹಿ ಅಭಿಮಾನಿ ಸೇವಾಧಾರಿ. ನಾನು ಜಾಗೃತ ಆತ್ಮ ಜಾಗೃತಿಗಾರ. ಓಂ ಶಾಂತಿ. ಈ ವಿಡಿಯೋ ಇಷ್ಟವಾದಲ್ಲಿ ಹೆಚ್ಚಿನ ವಿಡಿಯೋಗಳ ಮಾಹಿತಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ತಮಗೆ ವಿಡಿಯೋ ನೋಟಿಫಿಕೇಷನ್ ಸಿಗ್ತಾ ಇರುವುದು.